ವೆನೆಜುವೆಲಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಭಾರೀ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ಹಾಗೂ 7.5ರಷ್ಟು ತೀವ್ರತೆ ದಾಖಲಾಗಿರೋದು. 40 ಸೆಕೆಂಡ್ಗಳ ಅಂತರದಲ್ಲಿ ಎರಡನೇ ಬಾರಿಗೆ ಪ್ರಬಲವಾಗಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರೋದು 7.5ರಷ್ಟು ತೀವ್ರತೆ. ಮೌಂಟಲ್ ಬನ್ ಕ್ಯಾರಕಸ್ ಇಲ್ಲಿ ಆಗಿರುವಂತ ಭೂಕಂಪನ ವೆನೆಜುವೆಲಾದಲ್ಲಿ ಪ್ರಾಣ ಉಳಿಸಿಕೊಳ್ಳೋಕೆ ದಿಕ್ಕಾಪಾಲಾಗಿ ಜನ ಓಡಿದ್ದಾರೆ. ಶಾಪಿಂಗ್ ಮಾಲ್ನಿಂದ ಎದ್ನೋ ಬಿದ್ನೋ ಅಂತೇಳಿ ಜನ ಓಡಿರೋದು. ಭೂಕಂಪನದಿಂದ ಸುಮಾರು 10,000 ಮಂದಿ ಸಾವಿಗೀಡಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಾವಿರಾರು ಜನ ಸಿಲುಕಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿದ್ರೆ, ಇನ್ನೊಂದು ಕಡೆಯಲ್ಲಿ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರೋದು 7.1 ಹಾಗೂ 7.5ರಷ್ಟು ತೀವ್ರತೆ. ಬೃಹದಾಕಾರದ ಕಟ್ಟಡಗಳು ನೆಲಸಮ ಆಗಿವೆ. ವೆನೆಜುವೆಲಾದಲ್ಲಿ ಸಂಭವಿಸಿರುವ ಭೀಕರ ಭೂಕಂಪನದ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಹೇಗೆ ಕಟ್ಟಡಗಳು ಧರಾಶಾಯಿ ಆಗಿವೆ ಅಂತೇಳಿ. ಈ ಕಟ್ಟಡದಲ್ಲಿ ಸಾಕಷ್ಟು ಜನ ವಾಸ ಇದ್ರು. ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಿರಬಹುದು ಅಥವಾ ಬೇರೆ ಬೇರೆ ಕಟ್ಟಡಗಳಾಗಿರಬಹುದು, ಎಲ್ಲವೂ ಕೂಡ ನೆಲಸಮ ಆಗಿದೆ. Aquí se cayeron varios edificios. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ 2 ಬಾರಿ ಪ್ರಬಲ ಭೂಕಂಪನ ಸಂಭವಿಸಿದೆ. ಬೃಹತ್ ಕಟ್ಟಡಗಳು ನೆಲಸಮ ಆಗಿದೆ. ಭಾರೀ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಶಾಪಿಂಗ್ ಮಾಲ್, ಮನೆಗಳು, ಕಟ್ಟಡಗಳು ದಿಢೀರ್ ನೆಲಸಮ ಆಗಿರೋದು. ನೋಡ್ತಾ ಇದ್ದಂತೆ ಧರೆಗೆ ಉರುಳಿವೆ ಬೃಹತ್ ಕಟ್ಟಡಗಳು. ಭೂಕಂಪನಕ್ಕೆ ಅಪಾರ ಸಾವು ನೋವು ಆಗಿರೋ ಶಂಕೆ ವ್ಯಕ್ತವಾಗಿದೆ. ಸಮುದ್ರದ 13 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ಈ ಬೆನ್ನಲ್ಲೇ ಕೆರೆಬಿಯನ್ ಭಾಗದಲ್ಲಿ ಸುನಾಮಿಯ ಎಚ್ಚರಿಕೆಯ ಕರೆಗಂಟೆ ಕೂಡ ಸಿಗ್ತಾ ಇದೆ. ಸುನಾಮಿ ಆಗಬಹುದು ಅಂತೇಳಿ. ಶಾಪಿಂಗ್ ಮಾಲ್ನಿಂದ ಜನ ಹೇಗೆ ಓಡ್ತಾ ಇದ್ದಾರೆ, ಭೂಮಿ ಅಲುಗಾಡ್ತಾ ಇದ್ದಂತೆ, ಭೂಕಂಪನ ಸಂಭವಿಸ್ತಾ ಇದ್ದಂತೆ ಜನ ಹೇಗೆ ಓಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಗಳಲ್ಲಿ. ಇದು ವೆನೆಜುವೆಲಾದಲ್ಲಿ ಸಂಭವಿಸಿರುವ ಭೀಕರ ಭೂಕಂಪನದ ದೃಶ್ಯಗಳು. Esto acaba de pasar. Señores, al puerta 4, por allá. ಎರಡು ಭೂಕಂಪನದ ಬೆನ್ನಲ್ಲೇ ವೆನೆಜುವೆಲಾದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಭೂಕಂಪನದ ಬೆನ್ನಲ್ಲೇ ವೆನೆಜುವೆಲಾದ ಏರ್ಪೋರ್ಟ್ಗಳು ಬಂದ್ ಆಗಿವೆ. ನೆಲ ನಡುಗ್ತಾ ಇದ್ದಂತೆ ಅಲ್ಲಿ ತೆಗೆದುಕೊಂಡಿರುವಂತಹ ಒಂದಷ್ಟು ಕ್ರಮಗಳು. ಭೂಕಂಪನದ ಬೆನ್ನಲ್ಲೇ ವೆನೆಜುವೆಲಾದಲ್ಲಿ ಈಗ ಸುನಾಮಿಯ ಭಯ ಕೂಡ ಉಂಟಾಗಿದೆ. ಭೂಕಂಪನಕ್ಕೆ 10,000ದಿಂದ 1,00,000 ಜನ ಬಲಿಯಾಗಿರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಲ್ಲಿ ಭೂಕಂಪನದಿಂದ ಆಗಿರುವಂತಹ ಅನಾಹುತಗಳು ಏನೇನು, ದೊಡ್ಡ ಕಟ್ಟಡಗಳು ಧರೆಗುರುಳಿವೆ, ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತ ಎಮರ್ಜೆನ್ಸಿ ಕೂಡ ಘೋಷಣೆ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಜನ ಎಷ್ಟು ಆತಂಕಕ್ಕೊಳಗಾಗಿದ್ದಾರೆ, ಗಾಬರಿಗೆ ಒಳಗಾಗಿದ್ದಾರೆ ನೋಡ್ತಾ ಇರಬಹುದು. 10,000ದಿಂದ 1,00,000 ಜನ ಬಲಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರ ರಕ್ಷಣಾ ಕಾರ್ಯಾಚರಣೆ ಕೂಡ ಅಲ್ಲಿ ಮುಂದುವರಿತಾ ಇರುವಂತಹ ದೃಶ್ಯಾವಳಿಗಳು. ಇನ್ನೊಂದು ಕಡೆಯಲ್ಲಿ ಜನ ಆತಂಕದಿಂದ, ಭಯದಿಂದ ಓಡ್ತಾ ಇರುವಂತಹ ದೃಶ್ಯಗಳು ಎರಡನ್ನೂ ಕೂಡ ನೋಡ್ತಾ ಇರಬಹುದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ವೆನೆಜುವೆಲಾದಲ್ಲಿ ಸಂಭವಿಸಿರುವಂತಹ ಪ್ರಬಲ ಭೂಕಂಪನ, ಇದರಲ್ಲಾಗಿರುವಂತಹ ಸಾವು ನೋವುಗಳ ಲೆಕ್ಕಾಚಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನಾದರೂ ಅಧಿಕೃತ ಮಾಹಿತಿ ಸಿಕ್ಕಿವೆಯಾ? ಅಲ್ಲಿ ತೆಗೆದುಕೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಏನೇನು?
ಸಂಪತ್ತು ಜಾಗತಿಕ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೆದಿರುವಂಥ ನಗರಗಳಲ್ಲಿ ದಕ್ಷಿಣ ಅಮೆರಿಕದ ವೆನೆಜುವೆಲಾ ಕೂಡ ಒಂದಾಗಿದೆ. ಇಲ್ಲಿ ಸಾಕಷ್ಟು ಕಂಪ್ನಿಗಳಾಗಿರ್ಬೋದು, ಶಾಪಿಂಗ್ ಮಾಲ್ಗಳಾಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ವಸತಿ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು, ಈ ರೀತಿಯಾಗಿ ಖಾಸಗಿ ಕಂಪ್ನಿಗಳು ಸೇರಿದಂತೆ ಸಾಕಷ್ಟು ದೊಡ್ಡ ಕಟ್ಟಡಗಳು ಕೂಡ ಅಲ್ಲಿ ನಿರ್ಮಾಣ ಆಗಿವೆ. ಸಾಕಷ್ಟು ಅಭಿವೃದ್ಧಿ ಕೂಡ ಕಂಡಿದೆ. ಇದೇ ಕಾರಣಕ್ಕಾಗಿ ವೆನೆಜುವೆಲಾದಲ್ಲಿ ಸಾಕಷ್ಟು ಲಕ್ಷಾಂತರ ಮಂದಿ ಅಲ್ಲಿ ವಾಸವನ್ನು ಕೂಡ ಹೊಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಸಂಜೆ 6 ಗಂಟೆಯಲ್ಲಿ ಇದ್ದಕ್ಕಿದ್ದಂತೆ ಏಕಕಾಲದಲ್ಲಿ ಯಾವಾಗ ಭೂಕಂಪ ಶುರು ಆಯಿತು, ಆ ಭೂಕಂಪದ ಏನು ಅಲೆಗೆ ಸಾಕಷ್ಟು ಜನ ತತ್ತರಿಸಿದ್ದಾರೆ. ಸಾಕಷ್ಟು ಕಟ್ಟಡಗಳು ಕೂಡ ನೆಲಸಮವಾಗಿದೆ. ದೊಡ್ಡ ಕಟ್ಟಡಗಳೆಲ್ಲವೂ ಕೂಡ ವಾಲಿಕೊಂಡ ಸ್ಥಿತಿಯಲ್ಲಿದೆ. ಸಾಕಷ್ಟು ಕಟ್ಟಡಗಳು ಕೂಡ ಬಿರುಕನ್ನು ಬಿಟ್ಟಿವೆ. ಆದರೆ ಒಂದಷ್ಟು ಜನ ಕಟ್ಟಡದ ಒಳಗಡೆ ಇದ್ದಂಥವರು, ಮೈ ಮರೆತು ಮಲಗಿದ್ದಂಥವರು, ಒಂದಷ್ಟು ಜನ ಕಟ್ಟಡದ ಅವಶೇಷಗಳ ಕೆಳಗಡೆ ಸಿಲುಕಿದ್ದಾರೆ. ಒಂದಷ್ಟು ಜನ ಅಲರ್ಟ್ ಆಗಿದ್ದವರು ಒಂದಷ್ಟು ಪ್ರಾಣದ ಭೀತಿಯಿಂದ ಹೊರಗಡೆ ಬಂದು ಕಿರ್ಚಾಡಿಕೊಂಡು ಚೀರಾಡಿಕೊಂಡು ಕಣ್ಣೀರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಒಂದಷ್ಟು ಜನ ಏನು ಶಾಪಿಂಗ್ ಮಾಲ್ಗಳು ಅಂತೇಳಿ ಮತ್ತೆ ಬೇರೆ ಕಡೆ ಹೋಟೆಲ್ಗೆ ಒಂದಷ್ಟು ಜನ ಹೋಗಿದ್ದಂಥವರು ತಕ್ಷಣ ಹೊರಗಡೆ ಬಂದಿದ್ದಾರೆ. ಅವರು ಕೂಡ ಕಿರ್ಚಾಡೋದನ್ನು ಕೂಡ ಕಾಣ್ಬೋದು. ಇನ್ನು ಸಾಕಷ್ಟು ಜನ ತಮ್ಮ ಸಾಕು ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳು ನಮ್ಮ ಜೀವಕ್ಕಿಂತಲೂ ಕೂಡ ಅವು ಕೂಡ ಮುಖ್ಯ ಅಂತ ಹೇಳ್ಬಿಟ್ಟು ಸಾಕು ಪ್ರಾಣಿಗಳು ಕೂಡ ಹೊರಗಡೆ ಕರ್ಕೊಂಡು ಬಂದು ಒಂದಷ್ಟು ಕಣ್ಣೀರುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಏನು ಕೇವಲ 40 ಸೆಕೆಂಡ್ಗಳಲ್ಲಿ ನಡೆದಂಥ ಭೂಕಂಪ ಏನು ರಿಕ್ಟರ್ ಮಾಪನದಲ್ಲಿ ಅದರ ತೀವ್ರತೆ ಎಷ್ಟರ ಮಟ್ಟಿಗಿತ್ತಂದ್ರೆ ಇದೇ ಮೊದಲನೇ ಬಾರಿಗೆ 7.5ರಷ್ಟು ತೀವ್ರವಾಗಿ ಭೂಕಂಪ ಸೃಷ್ಟಿಯಾಗಿರೋದು ಕೂಡ ಕಂಡು ಬಂದಿದೆ. ಯಾವಾಗ 2 ಬಾರಿ ಏಕಕಾಲದಲ್ಲಿ ಭೂಕಂಪ ಆಯಿತು, ಇಡೀ ವೆನೆಜುವೆಲಾ ಇವತ್ತು ಅಲ್ಲೋಲ ಕಲ್ಲೋಲವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಅಲ್ಲಿನ ವೆನೆಜುವೆಲಾದಿಂದ ಏನು ಮೂಲಗಳ ಪ್ರಕಾರ ಸುಮಾರು 10,000ಕ್ಕೂ ಹೆಚ್ಚು ಜನ ಕಟ್ಟಡದ ಅವಶೇಷಗಳಡಿ ಸಿಕ್ಕಿದ್ದಾರೆ. ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಲಾಗ್ತಿದೆ. ಆದರೆ ರಕ್ಷಣೆ ಮಾಡೋದು ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿದೆ. ಯಾಕಂದರೆ ಆಂಬುಲೆನ್ಸ್ ಹೋಗೋಕ್ಕಾಗ್ತಿಲ್ಲ, ಅಗ್ನಿಶಾಮಕ ದಳದವ್ರು ಹೋಗೋಕ್ಕಾಗ್ತಿಲ್ಲ. ಅಲ್ಲಿ ಯಾರು ಕೂಡ ರಕ್ಷಣೆ ಮಾಡೋಕ್ಕೆ NDRF ತಂಡವರು ಯಾರು ಕೂಡ ಸದ್ಯಕ್ಕೆ ಸ್ಥಳಕ್ಕೆ ಕೂಡ ಹೋಗೋಕ್ಕಾಗ್ತಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಭೂಕಂಪನ ಆಗಿರೋದ್ರಿಂದ ಎಲ್ಲ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಕುಸಿದಿವೆ. ಅಲ್ಲಿರುವಂಥ ಕೆಲವು ಕೆರೆ ಕಟ್ಟೆಗಳು ಕೂಡ ಎಲ್ಲವೂ ಕೂಡ ಹೊಡೆದಿದೆ. ಸಾಕಷ್ಟು ಕಟ್ಟಡಗಳು ಕೂಡ ಬಿದ್ದು ರಸ್ತೆಗಳೆಲ್ಲವೂ ಕೂಡ ಹಾಳಾಗಿರೋದ್ರಿಂದ ಯಾರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ವೆನೆಜುವೆಲಾ ಪೂರ್ತಿ ನಗರದಾದ್ಯಂತ ಏನು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದ್ದು, ಯಾರು ಕೂಡ ಕಟ್ಟಡದ ಒಳಗಡೆ ಇರಬಾರ್ದು, ಎಲ್ಲರೂ ಕೂಡ ಹೊರಗಡೆ ಬಂದು ಬಯಲು ಪ್ರದೇಶದಲ್ಲಿ ಇರಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ ಅಂತಂದರೆ ಆ ಕಟ್ಟಡದ ಒಳಗಡೆ ಇದ್ದರೆ ಭೂಕಂಪ ಮತ್ತೊಮ್ಮೆ ಏನಾದರೂ ಸೃಷ್ಟಿಯಾದರೆ ಇಡೀ ಕಟ್ಟಡಗಳು ಕೂಡ ವಾಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬಿರುಕನ್ನು ಕಾಣಿಸ್ಕೊಂಡಿರೋದ್ರಿಂದ ಒಂದಷ್ಟು ಕಟ್ಟಡಗಳು ಕೂಡ ಈಗಾಗಲೇ ಕುಸಿದು ಬಿದ್ದಿವೆ. ಹೀಗಾಗಿ ಕಟ್ಟಡದ ಅವಶೇಷಗಳ ಅಡಿ ಮನೆಗಳು ಕುಸಿದು ಬಿದ್ದಿದ್ರೆ ಇನ್ನೊಂದಷ್ಟು ಜನ ಪ್ರಾಣ ಹಾನಿಯಾಗುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಹೀಗಾಗಿ ವೆನೆಜುವೆಲಾದಲ್ಲಿ ನಗರದಲ್ಲಿ ಈಗಾಗಲೇ ಎಮರ್ಜೆನ್ಸಿ ಘೋಷಣೆ ಮಾಡೋದ್ರಿಂದ ಏರ್ಪೋರ್ಟ್ನಲ್ಲಾಗಿರ್ಬೋದು ಯಾರು ಕೂಡ ಇರುವಂತಿಲ್ಲ, ಬಸ್ ನಿಲ್ದಾಣಗಳಲ್ಲಿ ಕೂಡ ಯಾರು ಅಂತಿಲ್ಲ, ಯಾರು ಬೇರೆ ಕಡೆ ಕೂಡ ಸಂಚಾರ ಮಾಡುವಂತಿಲ್ಲ. ಬಯಲು ಪ್ರದೇಶಗಳೆಲ್ಲಿದೆ ಅಲ್ಲಿ ತಾವು ಬಂದು ಹೊರಗಡೆ ಇರಿ, ಯಾರು ಕೂಡ ಮನೆ ಒಳಗಡೆ ಇರಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಸಾಕಷ್ಟು ಜನ ಕಣ್ಣೀರನ್ನು ಇಡ್ತಾ ಇದೆ. ಇನ್ನು ಸದ್ಯಕ್ಕೆ ಅಲ್ಲಿನ ಮೂಲಗಳ ಪ್ರಕಾರ ಅಲ್ಲಿನ ಆಗಿರುವಂಥ ದುರಂತದ ಬಗ್ಗೆ ನೋಡ್ತಾ ಇದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಲುಕಿರುವಂಥ ಎಲ್ಲ ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಕೇವಲ 1 ಬಾರಿ ಆಗಿದ್ದಲ್ಲ, 2 ಬಾರಿ ಆಗಿರೋದ್ರಿಂದ ಮತ್ತೊಮ್ಮೆ ಭೂಕಂಪ ಆಗುವಂಥ ಸಾಧ್ಯತೆ ಕೂಡ ಇದೆ. ಮತ್ತೆ ವೆನೆಜುವೆಲಾ ಸುತ್ತಮುತ್ತ ಎಲ್ಲ ನಗರದಲ್ಲೂ ಕೂಡ ಸಮುದ್ರ ಪ್ರದೇಶ ಇರೋದ್ರಿಂದ ಭೂಕಂಪದ ತೀವ್ರತೆ ಏನಾದರೂ ಮತ್ತಷ್ಟು ಹೆಚ್ಚಾದರೆ ಅಲ್ಲಿ ಭಾರಿ ಪ್ರಮಾಣದ ಸಮುದ್ರದ ಅಲೆಗಳು ಬರುವಂಥ ಸಾಧ್ಯತೆ ಇದೆ. ಮತ್ತೆ ಅಲ್ಲಿ ಪ್ರವಾಹ ಬರುವಂಥ ಸಾಧ್ಯತೆ ಕೂಡ ಇದೆ. ಇಡೀ ವೆನೆಜುವೆಲಾ ಸಂಪೂರ್ಣವಾಗಿ ಜಲಸಮಾಧಿ ಆಗುವಂಥ ಎಲ್ಲ ಲಕ್ಷಣ ಕೂಡ ಗೋಚರ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಹೈ ಅಲರ್ಟ್ ಅನ್ನ ವೆನೆಜುವೆಲಾ ಈಗ ಘೋಷಣೆ ಮಾಡಲಾಗಿದ್ದು ಎಲ್ಲರೂ ಕೂಡ ಬಯಲು ಪ್ರದೇಶಕ್ಕೆ ಬಂದಿದ್ದಾರೆ. ರೆಸ್ಕ್ಯೂ ಕಾರ್ಯ ಕೂಡ ಸದ್ಯಕ್ಕೆ ಸರಿಯಾಗಿ ಮಾಡೋದಕ್ಕಾಗ್ತಲ್ಲ. ಇನ್ನು ಎಷ್ಟರ ಮಟ್ಟಿಗೆ ಈ ಒಂದು ದುರಂತ ನಡೆಯುತ್ತೆ ಅಂತ ಕೂಡ ಕಾದು ನೋಡ್ಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.